ನಿಂಗಾಗಿರೋ ನೋವು ಅಷ್ಟು ಈಸಿಯಾಗಿ ಹೋಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದಕ್ಕೆ ಹಸ್ಕೊಂಡಿರೋದ? ನೀನು ಆರೋಗ್ಯ ನೋಡ್ಕೋಬೇಕಂದ್ರೆ ನೀನು ಊಟ ಮಾಡಬೇಕಲ್ಲ ಅಪ್ಪ. ಖಾಲಿಯಾಗಿರೋ ಈ ಮನೇಲಿ ಆರೋಗ್ಯವಾಗಿದ್ದು ಏನು ಪ್ರಯೋಜನ? ನೆಮ್ಮದಿ ಇಲ್ಲದೆ ಇದ್ದಾಗ ಸಿಂಹಾಸನ ಮುಳ್ಳಿನ ಕುರ್ಚಿಗೆ ಸಮ. ಹಠ ಮಾಡಬೇಡ, ತಿನ್ನಮ್ಮ. ನಾನೆಲ್ಲ ಸರಿ ಮಾಡ್ತೀನಿ. ಹೌದಮ್ಮ, ಎಲ್ಲ ಸರಿ ಹೋಗುತ್ತೆ ನಿಜ. ಆದರೆ ಈ ತಪ್ಪು ನನ್ನ ಮೇಲೆ ಯಾಕಾಗಬೇಕಿತ್ತಮ್ಮ? ಬಟ್ಟೆ ಮೇಲೆ ಕಲೆ ಆದರೆ ತೊಳಿಬೋದಮ್ಮ. ನಮ್ಮಂತ ಬಡವರ ಜೀವನದ ಮೇಲೆ ಕಲೆ ಆದರೆ ಸಾಯೋವರೆಗೂ ಹೋಗಲ್ಲ. ಅಪ್ಪ, ಚುಕ್ಕಿ ಆಕಾಶದಲ್ಲಿದ್ರೆ ಅದು ನಕ್ಷತ್ರ ಆಗುತ್ತೆ. ಅದೇ ನಮ್ಮ ಮುಖದ ಮೇಲಿದ್ರೆ ಕಲೆ ಆಗುತ್ತೆ. ಮಾತು ಒಂದೇ ಇದ್ರೂ ಅರ್ಥ ಬೇರೆ ಬೇರೆ ಅಲ್ವಾ ಅಪ್ಪ? ಅಪ್ಪ, ನೀನೇನು ಅಂತ ನಂಗೆ ಗೊತ್ತಿದೆ ಅಂದಮೇಲೆ 100 ಜನ 100 ಮಾತಾಡಿದ್ರು ನಮ್ಗೇನಪ್ಪ? ಹಠ ಮಾಡ್ಬಿಡ ನೀನು. ಊಟ ಮಾಡು. ನನ್ನ ಸೊಸೆ ಈ ಮನೆನೇ ಬೇಡ ಅಂತ ಹೋಗ್ಬಿಟ್ಟಿರೋವಾಗ ಕಣ್ಣೀರು ಹಾಕ್ಕೊಂಡು ನನ್ನ ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯತ್ತಾರ? ಇಳಿಯೋ ಅನ್ನ ವಿಷ ಅನ್ನಿಸ್ಬಿಡುತ್ತೆ. ಈ ನಿನ್ನ ಏಜೆ ಹುಟ್ಟೋನಾಗಿದ್ದಾಗ ಊಟ ಮಾಡಲ್ಲ ಅಂತ ಹೇಳಿದ್ರೆ ನೀ ಸುಮ್ಮನೆ ಬಿಟ್ಬಿಡ್ತಿದ್ದಮ್ಮ. ಈ ನಿನ್ನ ರಾಮ್ನ ಎತ್ಕೊಂಡು ಆಕಾಶ ತೋರಿಸ್ತಾ ಒಂದೊಂದೇ ತುತ್ತು ಮಾಡಿ ಒಂದೊಂದು ತುತ್ತುಗೂ ಒಂದೊಂದು ಮುತ್ತು ಅಂತ ಕೊಟ್ಟು ಮುತ್ತು ಮಾಡಿ ತಿನ್ನಿಸ್ತಾ ಇದ್ದೆ. ಅದೇ ನೀನೀಗ ಮಗು ಥರ ಆಗಿದ್ಯಾ. ನನ್ನ ಮಗು ಊಟ ಮಾಡಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಾ? ನನಗೋಸ್ಕರ ಓದಿರ್ತೀನಮ್ಮ. ನನ್ ಜಾಣ ಮರಿ ಅಲ್ವಾ ನೀನು? ನನ್ನ ಅಪ್ಪ ಅಲ್ವಾ ನೀನು? ಪ್ಲೀಸ್ ಒಂದೇ ಒಂದು ತುತ್ತಿನಪ್ಪ. ಪ್ಲೀಸ್ ತಿನ್ನಮ್ಮ. ಪ್ಲೀಸ್. ಇನ್ನು ಒಂದೇ ಒಂದು ತುತ್ತು.
ನನ್ನ ಸೊಸೆನ ವಾಪಸ್ ಕರ್ಕೊಂಡು ಬರ್ತೀಯಾರ? ಅಪರಾಧಿಗೆ ಶಿಕ್ಷೆ ಆಗ್ಬೇಕು, ನಿರಪರಾಧಿಗಲ್ಲ. ಅಪ್ಪ, ನಾನು ಉಸಿರನ್ನೇ ಪಣಕ್ಕಿಟ್ರು ಸರಿ, ನೀನು ಸೊಸೆನ ಈ ಮನೆಗೆ ಕರ್ಕೊಂಬರ್ತೀನಮ್ಮ. ಕಣ್ಮುಂದೆ ಸತ್ಯ ಇದ್ರು ನಮಗೆ ಅವಮಾನ ಮಾಡಿ ಕಳಿಸ್ಬಿಟ್ರಲ್ಲ ಯಜೆ. ನಾನು ಸತ್ರು ನಿಮ್ಮ ಮನೆಗೆ ಬರಲ್ಲ. ಇಷ್ಟೊತ್ತಿನಲ್ಲಿ ಬಾಸ್ ನನ್ನನ್ನು ಕರೆದಿದ್ದಾರೆ ಅಂದರೆ ನನಗೆ ಏನು ಗ್ರಹಚಾರ ಕಾದಿದೆಯೋ ಏನೋ. ಇದೇನಾದರೂ ಮೊದಲೇ ಗೊತ್ತಿದ್ದಿದ್ರೆ ಇವತ್ತಿನ ರಾಶಿ ಭವಿಷ್ಯನಾದರೂ ನೋಡ್ತಿದ್ದೆ. ಇಲ್ಲ ಅಂದರೆ ಜಿ ಕನ್ನಡದಲ್ಲಿ ಬರೋ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಆನಂದ್ ಗುರೂಜಿ ಅವ್ರನ್ನೇ ಕೇಳ್ತಿದ್ದೆ. ಅಯ್ಯೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ನೈಟ್ ಸರ್. ಗುಡ್ ಈವ್ನಿಂಗ್ ಸರ್. ಅಯ್ಯಯ್ಯೋ, ಮಾರ್ನಿಂಗು ಈವ್ನಿಂಗಿಗಿರೋ ಗುಡ್ಡು ನನಗಿಲ್ದೆ ಹೋಯ್ತಲ್ಲ. ಸರ್, ಯಾಕೆ ಸರ್ ಕರೆದಿದ್ದು? ಇವತ್ತು ಫಂಕ್ಷನ್ಗೆ ಬಂದಿದ್ದಲ್ಲ ಹೆಂಗಸು, ಅವಳ ಬಗ್ಗೆ ತಿಳ್ಕೋಬೇಕು. ಬಾಸ್, ನೀವು ಹೀಗೆ ಕೇಳ್ತಿರೋದು? ನಿಮಗೆ ಮದುವೆ ಆಗಿ ಹೆಂಡತಿ ಮನೇಲಿ ಇರಬೇಕಾದ್ರೆ ಇನ್ನೊಂದು ಹೆಂಗಸಿನ ಬಗ್ಗೆ ಚಿಂತೆ ಯಾಕೆ ಸರ್? ಇದನ್ನು ಕೇಳ್ಬಿಡ್ಲಾ? ಬೇಡ ಬೇಡ, ಮಿಡ್ ನೈಟಲ್ಲಿ ಓಡಿಸ್ಕೊಂಡ್ರೆ ಆ್ಯಂಬುಲೆನ್ಸ್ ಸಿಗೋದು ಕಷ್ಟ. ಸರ್, ಯಾವ ಹೆಂಗಸಿನ ಬಗ್ಗೆ ಕೇಳ್ತಿದ್ದೀರಾ ಸರ್? ಅಲ್ಲ, ಫಂಕ್ಷನ್ಗೆ ತುಂಬ ಜನ ಹೆಂಗಸರು ಬಂದಿದ್ರಲ್ವ ಸರ್, ಅದರಲ್ಲಿ ಯಾವ ಹೆಂಗಸ ಅಂತ ಕೇಳಿದೆ. ನೋಡಿ, ಒಂದು ಕಡೆ ಕೆಲಸ ಮಾಡೋದಷ್ಟೇ ಅಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಇವತ್ತು ಫಂಕ್ಷನ್ ಅಲ್ಲಿ ಏನ್ ನಡೀತು? ಗೊತ್ತಾಯ್ತು ಸರ್, ಇವಾಗ ಕನೆಕ್ಟ್ ಆಯ್ತು. ಅವಳನ್ನ ಫಂಕ್ಷನ್ ಕರೆದಿದ್ಯಾರು, ಅವಳು ಯಾರ ಕಡೆಯಿಂದ ಬಂದ್ಲು, ಅಲ್ಲಿ ಯಾಕೆ ಆ ಥರ ಆಯ್ತು, ಇದಷ್ಟು ವಿಷಯ ನಾನು ಡೀಟೇಲ್ ಆಗಿ ತಿಳ್ಕೋಬೇಕು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ